ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವನ್ನಾಗಿದ್ದೀನಿ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ಉಳಿದ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ದೇವರು ವಾಕ್ಯ ಧ್ಯಾನ ಮಾಡುವಾಗ ನಮ್ಮನ್ನು ಅದ್ಭುತವಾಗಿ ಕಾಪಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಉಳಿದ ಮಕ್ಕಳೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ಹೊಸ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಉಳಿದ ಮಕ್ಕಳೇ, ಈ ದಿನ ಒಂದು ಒಳ್ಳೆ ಟಾಪಿಕ್ ಹೇಳಕ್ಕೆ ಇಷ್ಟೊಳ್ಳದಾಗಿದ್ದೇನೆ. ಏನಂದ್ರೆ ಹಣ್ಣಲ ಪ್ರಾರ್ಥನೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಹಣ್ಣಲ ಜೀವಿತ ನೋಡೋದಾದ್ರೆ ಅದ್ಭುತವಾಗಿ ದೇವರು ಅವರನ್ನು ನಡೆಸಿದ್ದಾರೆ ಎಂದು ನೋಡ್ತೀವಿ. ಇದಕ್ಕೆ ಆಧಾರವಾಗಿ ಮೊದಲನೇ ಸಾಮ್ಯಲ ಪುಸ್ತಕ 1ನೇ ಅಧ್ಯಾಯ 10ನೇ ವಚನ ಹಿಡಿದು 12ನೇ ವಚನ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆದರೆ, ಅವಳು ಹೋಗಿ ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನಿಗೆ, ಸೇನಾಧಿಪತಿಯಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಿಹರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರ ಬಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು ಎಂದು ಪ್ರಾರ್ಥಿಸಿದಳು. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿ ದೇವ ಮಕ್ಕಳೇ, ನೋಡಿ, ಹಣ್ಣಳ ಜೀವಿತ ನೋಡೋದಾದ್ರೆ ದೇವ್ರೇ ನನಗೆ ಒಂದು ಅವಳ ಜೀವಿತ ನೋಡೋದಾದ್ರೆ ಅವಳಿಗೆ ಮಕ್ಕಳಿರಲಿಲ್ಲ. ಪ್ರೀತಿ ದೇವ ಮಕ್ಕಳೇ, ಬಹಳ ಕಣ್ಣೀರಿಂದ ದೇವ್ರೇ ನನಗೆ ಒಂದು ಮಗು ಕೊಡು ಎಂಬುದಾಗಿ ಪ್ರಾರ್ಥನೆ ಜೀವಿತನ ಕಳೀತಿದ್ದಾಳೆ. ಆದ್ರೆ ಈ ಹಣ್ಣಳ ವಿಶೇಷ ಏನಂದ್ರೆ ನೋಡೋದಾದ್ರೆ ಪ್ರೀತಿ ದೇವ ಮಕ್ಕಳೇ, ಸತ್ಯವೇದದಲ್ಲಿ ನೋಡಿ, ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವನು, ಮಾತ್ರಗಳ ಉತ್ತರ ಕೊಡುವ ಆತನಾಗಿದ್ದಾನೆ. ಹೌದು ಪ್ರೀತಿ ದೇವ ಮಕ್ಕಳೇ, ನಮ್ಮ ಪ್ರಾರ್ಥನೆ ಕೇಳುವಂತ ದೇವರು. ಆತ ಏನೇ ಬೇಡಿರಿ ನಾವು ನಿಮ್ಮನ್ನು ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರೀತಿ ದೇವ ಮಕ್ಕಳೇ, ಅದೇ ತರ ನೋಡೋದಾದ್ರೆ ಒಬ್ರು ವ್ಯಕ್ತಿ ಮಿಷನರಿ ಹೇಳ್ತಾರೆ, ಏನಂದ್ರೆ ಆಲ್ ದಿ ಪ್ರೇಯರ್ಸ್ ಆಫ್ ದಿ ಬೈಬಲ್ ಎಂಬುದಾಗಿ ಒಬ್ರು ಬರೆದಿದ್ದಾರೆ ಎಂಬುದನ್ನು ನೋಡ್ತೀವಿ. ಪ್ರೀತಿ ಮಕ್ಕಳೇ, ಹಣ್ಣಲು 450 ಸಾರಿ ಅವ್ರ ಪ್ರಾರ್ಥನೆಗೆ ದೇವ್ರು ಉತ್ತರ ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ತೀವಿ. ಪ್ರೀತಿ ಮಕ್ಕಳೇ, ಅದೇ ತರ ಮೊದಲನೇ ಸಾಮ್ಯಲ 1ನೇ ಅಧ್ಯಾಯ 11ನೇ ವಾಕ್ಯ ಹೇಳ್ತದೆ ನೋಡಿ, ಒಬ್ಬ ಸ್ತ್ರೀ ಹಣ್ಣಳ ಪ್ರಾರ್ಥನೆ ಮೊದಲು ಒಬ್ಬ ಸ್ತ್ರೀಯು ಮಾಡಿದ ಪ್ರಾರ್ಥನೆಗಾಗಿ ಹಣ್ಣಳು ಬಹಳ ಹೊತ್ತು ಪ್ರಾರ್ಥನೆ ಮಾಡಿದರು. ಕರ್ತನು ಅದರ ಸಾರಾಂಶದಿಂದ ಒಂದೇ ಒಂದು ವಚನದಲ್ಲಿ ನೋಡ್ತೇವೆ. ಹೌದು ಪ್ರೀತಿ ಮಕ್ಕಳೇ, 11ನೇ ವಚನದಲ್ಲಿ ಆತನ ಪ್ರಾರ್ಥನೆ ದೇವರು ಕೇಳ್ತಾರೆ, ಆಲಯದಲ್ಲಿ ಹೋಗ್ತಾರೆ. ಹಣ್ಣಳ ಅಂದ್ರೆ ದೇವರ ಒಂದು ದಯೆ ಹೊಂದುವಳು ಮತ್ತೆ ಕೃಪೆಯಲ್ಲಿ ನಡೆದಂತ ವ್ಯಕ್ತಿ ಆಗಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಅವಳು ದಯೆ ಹೊಂದುವಳು ಮತ್ತೆ ಕರುಣೆ, ಕೃಪೆ ಮತ್ತೆ ಎಂದರ್ಥ. ಹೊಸ ಮಡಕೆ ನೋಡುದಾದ್ರೆ ಪ್ರೀತಿ ಮಕ್ಕಳೇ, ಒಬ್ಬ ಹಣ್ಣಳು ಹಳೆ ಒಡಂಬಡಿಕೆಯಲ್ಲಿ ಒಬ್ರು ಹಣ್ಣಳಿದ್ದಾಳೆ. ಹಳೆ ಒಡಂಬಡಿಕೆಯಲ್ಲಿ ನೋಡುದಾದ್ರೆ ಸಾಮ್ಯಳ ತಾಯಾದ ಹಣ್ಣಳು ಎಂಬುದಾಗಿ ನೋಡ್ತೀವಿ. ಅವಳಿಗೆ ಮಕ್ಕಳಿರಲಿಲ್ಲ. ಆ ಪ್ರಾರ್ಥನೆ ವೀರಲಾಗಿ ಜೀವಿಸಿದರೆ ಎಂಬುದನ್ನು ನೋಡ್ತೀವಿ. ಪ್ರೀತಿ ಮಕ್ಕಳೇ, ಮಾಡಿದ ಪ್ರಾರ್ಥನೆಯು ಸತ್ಯವಿದ್ದಲ್ಲಿ ಮರಿಲಾಗದಂತ ಪ್ರಾರ್ಥನೆ. ಹೊಸ ಒಡಂಬಡಿಕೆಯಲ್ಲಿ ಹಣ್ಣಳು 85 ವರ್ಷದ ಒಬ್ಬ ಪ್ರವಾದನೆ ಆಗಿದ್ದಳು ಎಂಬುದಾಗಿ ನೋಡ್ತೀವಿ. ಪ್ರೀತಿ ಮಕ್ಕಳೇ, ಅವಳು ಫನುಹೇಲನ ಮಗಳು ಆಶೇರ್ ಗೋತ್ರದವಳು ಆಗಿದ್ದಳು ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಅವಳು ಯಾವ ಮಗಳಂದ್ರೆ ಗೋತ್ರದವಳು ಆಗಿದ್ದಳು, ಬಂದಿದ್ದಳು. ಯೇಸು ಯೆರೂಸಲೇಮಿನ ದೇವಾಲಯಕ್ಕೆ ಬರುತ್ತಾನೆ ಎಂಬುದನ್ನು ಪವಿತ್ರಾತ್ಮನ ತಿಳಿದವಳಾಗಿ ಅಲ್ಲಿಗೆ ಆತನನ್ನು ಎದ್ದುಗುರುಗಳನ್ನು ಬಂದಿದ್ದಳು ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಹಳೆ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಎಲಕನ ಪತ್ನಿ. ಹೌದು ಪ್ರೀತಿ ಮಕ್ಕಳೇ, ಎಲಕನ ಪತ್ನಿ ಈ ಹಣ್ಣಳು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ. ಪ್ರೀತಿ ಮಕ್ಕಳೇ, ಆ ಪತ್ನಿ ಪೆನಲ್ ಅಂತ ಅವಳು ಇದ್ದರು, ಆ ಸ್ತ್ರೀ ಇದ್ರು ಪೆನಲ್. ಅವಳು ಹೇಳ್ತಾಳೆ ಹಣ್ಣಳಿಗೆ, ಏನು ಇನ್ನ ನಿನಗೆ ಮಕ್ಕಳಾಗಲಿಲ್ಲ ಎಂಬುದಾಗಿ. ಅವಳು ದುಃಖದಿಂದ, ಅಯ್ಯೋ ನನ್ನ ಮಕ್ಕಳಿಲ್ಲ ಎಂಬುದಾಗಿ ದುಃಖದಿಂದ ಇರುವಾಗಲೂ ದೇವರು ಹಣ್ಣಳ ಪ್ರಾರ್ಥನೆಯನ್ನ ಕೇಳಿದ್ರು ಎಂಬುದನ್ನು ನೋಡ್ತೀವಿ. ಪ್ರೀತಿ ಮಕ್ಕಳೇ, ಮೊಟ್ಟ ಮೊದಲಾಗಿ ನೋಡೋದಾದ್ರೆ ಮನನೊಂದು ವೇದನೆಯಿಂದ ಅಳುತ್ತಾ ಮಾಡುವ ಪ್ರಾರ್ಥನೆ. ಹೌದು ಪ್ರೀತಿ ಮಕ್ಕಳೇ, ನಾವು ಯಾವ ತರ ಮನದಿಂದ ಪ್ರಾರ್ಥನೆ ಮಾಡ್ತೀವಿ ಎಂಬುದಾಗಿ ಬಹಳ ಮುಖ್ಯವಾಗಿದೆ ನೋಡಿ. ಅದೇ ಮೊದಲನೇ ಸಾಮ್ಯಲ 1ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತದೆ, ಹಣ್ಣಳು ಅಳುತ್ತಾ ಪ್ರಾರ್ಥಿಸಿದ್ದಳು ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ರಕ್ತ ಬೋಳದ ಮರವನ್ನು ಕತ್ತಿದ ಚುಚ್ಚಿ ಹಾಗೆ ಅವಳು ಆಳ್ತಾ ಇದ್ದಳು ಎಂಬುದನ್ನು ನೋಡ್ತೀವಿ. ಮತ್ತೇನ ಬರೆದ ಸುವಾರ್ತೆ 7ನೇ ವಾಕ್ಯ ಹೇಳ್ತದೆ, ಬೇಡಿರಿ ಕೊಡಲ್ಪಟ್ಟದೆ, ಹುಡುಕಿರಿ ಸಿಕ್ಕುವುದು ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನೀವು ಏನೇ ಬೇಡಿದ್ರು ದೇವರು ನಮ್ಮನ್ನು ಕೊಡುವಂತ ಸರ್ವಶಕ್ತರಾಗಿದ್ದಾರೆ. ಅದೇ ತರ ಯೋಹಾನ ಬರೆದ ಸುವಾರ್ತೆ 14ನೇ ವಚನ ಹೇಳ್ತದೆ, ಏನಂದ್ರೆ ನೋಡಿ, ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ಕೊಡುವೇನು. ಆಮೇನ್. ಹೌದು ಪ್ರೀತಿ ಮಕ್ಕಳೇ, ದೇವರ ಹೆಸರಿನಲ್ಲಿ ನಾವೇನೇನು ಬೇಡ್ತೇವೋ ಅದನ್ನ ಕೊಡುವರಾಗಿದ್ದಾರೆ. ಅಯ್ಯೋ ನನ್ನ ಮಗಳು ಈ ತರ
ಸಮಸ್ಯೆಲಿದ್ದಾಳೆ, ನನ್ನ ಮಗ ಈ ತರ ಸಮಸ್ಯೆಲಿದ್ದಾರೆ, ನಾನು ಏನಾದ್ರೂ ಕೊಡಬೇಕು ಎಂಬುದೇ ದೇವರ ಆಸೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ ಹಣ್ಣಳ ಜೀವಿತ ಕೂಡ ಪ್ರಾರ್ಥನೆಯಾಗಿ ಬೆಳೆದಿರು ಎಂಬುದನ್ನು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ತರ ಯೋಹಾನ ಬರೆದ ಸುವಾರ್ತೆ 16:23 ಹೇಳ್ತದೆ, ನೀವು ನನ್ನ ಹೆಸರಿಗೆ ಏನ್ ಬೇಡಿಕೊಳ್ತೀರೋ ಅದನ್ನೇ ಆತನು ನಿಮಗೆ ಕೊಡುವನೆಂಬುದಾಗಿ. ಅದೇ ತರ ದೇವರು ಎಂದಿಗೂ ಕೈ ಬಿಡೋರಿಲ್ಲ ಪ್ರೀತಿಯ ಮಕ್ಕಳೇ. ಹಣ್ಣಲು ಕೇಳಿದ ಗಂಡು ಮಗು ಎಂಬುದಾಗಿ, ಗಂಡು ಜಯದ ಒಂದು ಜೀವಿತ ಎಂಬುದಾಗಿ ನಾವು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಪ್ರಕಟಣೆ 12:5 ವಾಕ್ಯ ಹೇಳ್ತದೆ ನೋಡಿ, ಏನಂದ್ರೆ ಆ ಕೂಸು ಫಕ್ಕನೆ ದೇವರ ಬಳಿಗೂ ಆತನ ನೋಡಿ ಆಕಿ ಜನಗಳನ್ನು ಕಬ್ಬಿದ ಕೋಳಿನಿಂದ ಅಳುವ ಒಂದು ಗಂಡು ಮಗುವನ್ನು ಹೇಳುತ್ತಳು. ಆ ಕೂಸು ಫಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಆ ಮಗು ಎತ್ತಲ್ಪಟ್ಟಿತು ಎಂಬುದನ್ನು ಪರಿಶುದ್ಧ ಆತ್ಮಕ್ಕಾಗಿಯೂ ಅಭಿಷೇಕಕ್ಕಾಗಿಯೂ ಆತ್ಮನ ವರಗಳಿಗಾಗಿಯೂ ಪ್ರಾರ್ಥಿಸುವಂತೆ ಹಣ್ಣಲು ಪ್ರಾರ್ಥನೆ ಮಾಡಿದಳು ಎಂಬುದನ್ನು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಎರಡನೇದಾಗಿ ನೋಡೋದಾದ್ರೆ ಉಪವಾಸದಿಂದ ಕೂಡಿದ ವೈರಾಗ್ಯ ಪ್ರಾರ್ಥನೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟು ನಾವು ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ನೋಡಿ. ಹಣ್ಣಲ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ. ಅವಳ ಗಂಡನಾದ ಎಲ್ಲಾ ಕಣ್ಣನ್ನು ಅವಳನ್ನು ನೋಡಿ ಹಣ್ಣಲೆ ಏಕೆ ಊಟ ಮಾಡ್ತಾ ಇಲ್ಲ, ಯಾಕೆ ನೀರು ಕುಡಿತಾ ಇಲ್ಲ ಎಂಬುದಾಗಿ ಹೇಳ್ತಿದ್ದಳು. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಉಪವಾಸ ಪ್ರಾರ್ಥನೆಯೂ ಬಹಳ ಮುಖ್ಯವಾಗಿದೆ. ಹಣ್ಣಲು ಕೂಡ ಯಾವುದು ಊಟ ಮಾಡದೆ, ಯಾವುದು ನೀರನ್ನು ಕುಡದೆ, ಅಯ್ಯೋ ದೇವರೇ ನನ್ನ ಮಕ್ಕಳಿಲ್ಲ, ನನಗೆ ಮಗ ಇಲ್ಲ ಎಂಬಂಥ ದುಃಖದಲ್ಲಿ ಜೀವಿತ ಇದ್ದಳು. ಆದ್ರೆ ದೇವರು ಅವಳ ಪ್ರಾರ್ಥನೆ ನೋಡಿ, ಮೊದಲನೇ ಸಾಮೆಲ 1:8 ವಾಕ್ಯ ಹೇಳ್ತದೆ ನೋಡಿ, ಹಣ್ಣಳನ್ನು ಏಕೆ ಅಳುತ್ತಿ, ಯಾಕೆ ಊಟ ಮಾಡಲಿಲ್ಲ ಎಂದು ಕೇಳಿದನು. ಆದ್ರೆ ಅವಳು ತನ್ನ ಹೃದಯವನ್ನೇ ಆತನ ಮುಂದೆ ಹೇಳ್ತಾ ಇದ್ದ, ದೇವರೇ ನನಗೆ ಒಳ್ಳೆ ಮಗು ಕೊಡು ಎಂಬುದಾಗಿ. ಅದೇ ತರ ಮೊದಲನೇ ಸಾಮೆಲ 1:18 ವಾಕ್ಯ ಹೇಳ್ತದೆ ಪ್ರೀತಿಯ ಮಕ್ಕಳೇ ನೋಡಿ, ಬಿಚ್ಚಿ ಪ್ರಾರ್ಥಿಸಿದಳು. ಅವಳ ದುಃಖವು, ಕಣ್ಣೀರು, ಗೋಳಾಟ ಎಲ್ಲವನ್ನು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸುವಂತೆ ಅವಳನ್ನು ಪ್ರೇರಿಸಿದರು. ಹಣ್ಣಲು ಪ್ರಾರ್ಥಿಸಲು ಸರಿಯಾದ ಸ್ಥಳಕ್ಕೆ ಯಾವುದಂದ್ರೆ ದೇವರ ಆಲಯದಲ್ಲಿ ಹೋಗ್ತಾಳೆ ಪ್ರೀತಿಯ ಮಕ್ಕಳೇ. ಆ ವಿಜ್ಞಾಪನೆ ಮಾಡಿದಳು, ಮನೋಕ್ಷೇತ್ರದಿಂದ ತನ್ನ ಹೃದಯವನ್ನು ಹೊಯ್ದು ಪ್ರಾರ್ಥಿಸಿದಳು, ಬಹಳ ಹೊತ್ತು ಪ್ರಾರ್ಥಿಸಿದಳು ಎಂಬುದಾಗಿ ಮೊದಲನೇ ಸಾಮೆಲ 10 ವಚನ ಹಿಡಿದು 15-16 ವಚನ ಇರುತ್ತದೆ ಪ್ರೀತಿಯ ಮಕ್ಕಳೇ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಮೂರನೇದಾಗಿ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ ನೋಡಿ, ಹೃದಯವನ್ನೇ ಹೊಯ್ದು ಮಾಡುವ ಪ್ರಾರ್ಥನೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಹೃದಯನ ಹೊಯ್ದು ಪ್ರಾರ್ಥನೆ ಮಾಡುವುದು ಯಾವುದು? ಪ್ರಾರ್ಥನೆ ಒಂದು ವಿಧ. ಹೃದಯವನ್ನು ಕಣ್ಣೀರಿನಂತೆ ಕರ್ತನ ಪಾದದಲ್ಲಿ ಹೊಯ್ದು ಪ್ರಾರ್ಥಿಸುವ ಪ್ರಾರ್ಥನೆಯಾಗಿದೆ. ದಾವಿದನು ನನ್ನ ಚಿತ್ತಗಳನ್ನು ಆತನ ಮುಂದೆ ಬಿಚ್ಚುವೆನು, ನನ್ನ ಕಷ್ಟವನ್ನು ಆತನಿಗೆ ಹಾರೈಕೆ ಮಾಡುವೆನು. ಆಮೇನ್. ದಾವಿದನ ಬರೆದ ಕೀರ್ತನೆ 142 ವರ್ಷ ಹೇಳ್ತದೆ ಪ್ರೀತಿಯ ಮಕ್ಕಳೇ, ನನ್ನ ಚಿಂತೆಗಳನ್ನು. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ಎಷ್ಟೋ ಮಕ್ಕಳು ಚಿಂತೆಯಲ್ಲಿದ್ದಾರೆ. ಅಯ್ಯೋ ನನ್ನ ಜೀವನ ಹೇಗಪ್ಪ ನಡೆಸಲಿ ಎಂಬಂತ ಒಂದು ಚಿಂತೆ. ಅಯ್ಯೋ ನನ್ನ ಕುಟುಂಬದಲ್ಲಿ ನನಗೆ ಸಮಸ್ಯೆ ಇದೆ, ಹಣದ ಸಮಸ್ಯೆ ಇದೆ ಅಪ್ಪ, ನನ್ನ ಮಕ್ಕಳಿಗೆ ಯಾವ ರೀತಿಯಲ್ಲಿ ಬೆಳೆಸುವಂತ ಚಿಂತೆ. ಆದ್ರೂ ದಾವಿದನು ಹೇಳ್ತಾರೆ ಪ್ರೀತಿಯ ಮಕ್ಕಳೇ, ನನ್ನ ಚಿಂತೆಗಳನ್ನು ಆತನ ಮುಂದೆ ಬಿಚ್ಚುವೆನು, ನನ್ನ ಕಷ್ಟವನ್ನು ಆತನಿಗೆ ಹಾರೈಕೆ ಮಾಡುವೆನು. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಚಿಂತೆ, ನಮ್ಮ ಎಲ್ಲನೇ ಎದುರು ಆತನಿಗೆ ಹಾರೈಕೆ ಮಾಡಬೇಕು. ನಮ್ಮ ದೇವರು ಪ್ರಾರ್ಥನೆ ಕೇಳುವಂತ ದೇವರು. ಹಣ್ಣಲನ್ನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಕೇಳಿದ್ರು, ಇಂದು ನಮ್ಮನ್ನು ಕೇಳುವಂತಹ ದೇವರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ನೋಡಿ, ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಆತ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ದೇವರು, ನಮ್ಮನ್ನು ಅದ್ಭುತವಾಗಿ ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ನಮ್ಮ ದೇವರು ಎಂದಿಗೂ ಕೈ ಬಿಡದೆ ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಒಂದು ದಿವಸ ಇಸ್ರಾಯೇಲ್ ಜನರನ್ನು ಫಿಲಿಸ್ಟಿಯರು ಯಾವ ತರ ಆಕ್ರಮಣ ಮಾಡಿದರೋ, ಅಲ್ಲಿ ಜಯ ಹೊಂದಿದರೋ, ಅದೇ ತರ ಪ್ರಾರ್ಥನೆಯಲ್ಲಿ ನಮಗೆ ಜಯ ಕೊಡುವಂತ ದೇವರು, ಎಲ್ಲ ರೀತಿಯಲ್ಲಿ ಬಿಡುಗಡೆ ಕೊಡುವಂತಹ ದೇವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನ ಒಂದು ತೀರ್ಮಾನ ಮಾಡಿಕೊಳ್ಳಿ, ದೇವರೇ ನಾನು ಕೂಡ ಒಂದು ಹಣ್ಣಲ ಹಾಗೆ ಆ ಪ್ರಾರ್ಥನೆಯಲ್ಲಿ ಬೆಳಿತೀನಿ. ದೇವರೇ ಹಣ್ಣಲಿಗೆ ಯಾವ ತರ ಜಯ ಕೊಟ್ಟಿದ್ದು, ಅದೇ ತರ ನನ್ನ ಕುಟುಂಬದಲ್ಲಿ, ನನ್ನ ವೈಯಕ್ತಿಕ ಜೀವಿತದಲ್ಲಿ ಜಯ ಕೊಡಪ್ಪ. ಇನ್ನೂ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ಬೆಳೆಯುವಂತೆ ನೀನು ನನಗೆ ಸಹಾಯ ಮಾಡುವುದ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತ ದೇವರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರೀತಿಯ ಮಕ್ಕಳೇ, ದಯಮಾಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ. ಪ್ರತಿದಿನ ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ ಪ್ರೀತಿಯ ಮಕ್ಕಳೇ. ಈ ವಿಡಿಯೋ ಇಂಥವರಿಗೆ ಶೇರ್ ಮಾಡುವಾಗ ದೇವರು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಕಣ್ಮುಚ್ಚಿಕೊಂಡು
ಪರಿಶೋಧನೆ ಪ್ರೀತಿಯುಳ್ಳ ತಂದೆ ದೇವರೇ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಪ್ಕೊಂಡು ಈ ಸಾಯಂಕಾಲ ವೇಳೆಯಲ್ಲಿ ಅಪ್ಪ ನಿನ್ನ ವಾಕ್ಯ ಓದುವಂತೆ ಕೃಪೆ ಕೊಟ್ಟಿದೆ ಅಪ್ಪ. ಈ ವಾಕ್ಯ ನಾನು ಮಾತಾಡದೆ ನೀ ಮಕ್ಕಳನ್ನು ಮಾತಾಡು ಅಪ್ಪ. ನಿನ್ನ ಹಣ್ಣಲ ಜೀವಿತನ ಬದಲಾಯಿಸಿದಲ್ಲಪ್ಪ. ಹಣ್ಣಲ ಪ್ರಾರ್ಥನೆ ಕೇಳಿ ಅವ್ರು ಒಳ್ಳೆ ಜಯನ ಕೊಟ್ಟಂತ ದೇವರೇ, ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳಿಗೆ ಜಯ ಕೊಡು. ಅವರು ಕೂಡ ಪ್ರಾರ್ಥನೆಯಲ್ಲಿ ಬೆಳೆಯುವಂತೆ ಸಹಾಯ ಮಾಡು. ಅವರೇನೇನು ಸಮಸ್ಯೆ ಇದೆ ಎಲ್ಲನ ತೆಗೆದಕ್ಕೆ ನಿಮ್ಮ ಶಾಂತಿ ಪ್ರೀತಿಯಿಂದ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ರೆ ಕುಟುಂಬದಲ್ಲಿ ಜಯ ಕೊಡು ಅಪ್ಪ. ಎಷ್ಟೋ ಜನಗೆ ಮಕ್ಕಳಿಲ್ಲದೆ ಜೀವಿಸ್ತಾ ಇದ್ದಾರೆ, ಮಕ್ಕಳನ್ನ ಕೊಡುವಂತ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿ ಉಳಿದವರೇ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೆನ್.